ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಕರುಣ್ ಎಂ ಆನಂದ್ ಅವರು ಚನ್ನಪಟ್ಟಣ ತಾಲೂಕಿನ ಮೈಲನಾಯಕನ ಹೊಸಹಳ್ಳಿ ಗ್ರಾಮದ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇಗುಲದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಮನೆಗಳಿಗೆ ಸಿಹಿಯನ್ನ ಹಂಚಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರುಣ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪದವಿಗೆ ಇರುವ ಮೂಲಕ ಅಸಂಖ್ಯಾತ ಕಾರ್ಯಕರ್ತರಿಗೆ ಸಂತೋಷ ತಂದಿದ್ದಾರೆ. ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿ ರಾಷ್ಟ್ರ ಮಟ್ಟದಲ್ಲಿ ಟ್ರಬಲ್ ಶೂಟರ್ ಎನಿಸಿಕೊಂಡಿದ್ದಾರೆ. ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ ಅಂತ ತಿಳಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿಯಾಗಿ ಈ ಅವಧಿಯಲ್ಲಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡುವ ಜೊತೆಗೆ ಕಾಂಗ್ರೆಸ್ ಮನೆಯನ್ನ ಮತ್ತಷ್ಟು ಬಲಿಷ್ಠಗೊಳಿಸಲು ಮುಂದಿನ ವಿಧಾನಸಭಾ ಚುನಾವಣೆಗೆ ಅಣಿಗೊಳಿಸುವ ವಿಶ್ವಾಸವಿದೆ. ಮುಂದಿನ ಅವಧಿಗೂ ಅವರೇ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಅಭಿಲಾಷೆ ನಮ್ಮದು ಅಂತ ತಿಳಿಸಿದ್ದಾರೆ. ಇನ್ನು ತಾಲೂಕಿನಿಂದ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾವಿರಾರು ಮಂದಿ ತೆರಳುತ್ತಿದ್ದಾರೆ. ಮುಖ್ಯಮಂತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಜಿಲ್ಲೆಯ ಮಣ್ಣಿನ ಮಗ ಮುಖ್ಯಮಂತ್ರಿ ಆಗುತ್ತಿರುವುದು ನಮಗೆ ಹೆಮ್ಮೆಯ ವಿಚಾರ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶ್ರೀರಾಮು, ಮೈಲನಾಯಕನಹಳ್ಳಿ ರಮೇಶ್, ದಿನೇಶ್, ಹರೂರು, ತೊರೆ ಹೊಸೂರು, ಹನುಮಾಪುರ ದೊಡ್ಡಿ, ಮೈಲನಾಯಕನಹಳ್ಳಿ ಗ್ರಾಮಗಳ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಏನು ನಮ್ಮ ಮೈನಾಕ್ನಹಳ್ಳಿ ಪಂಚಾಯಿತಿ ಎಲ್ಲ ಒಂದು 5 ಊರು ಏನು ಮೈನಾಕ್ನಹಳ್ಳಿ, ತೊರೆ ಹೊಸೂರು, ಹರೂರು, ಹನುಮಾಪುರ ದೊಡ್ಡಿ, ಮೈನಾಕ್ನಹಳ್ಳಿ ಎಲ್ಲ ಸೇರಿ ಇವತ್ತು ನಮ್ಮ ಕೊಲ್ಲಾಪುರಮ್ಮ ದೇವಸ್ಥಾನದ ಹತ್ರ ಇವತ್ತು ಒಂದು ವಿಶೇಷ ಗಳಿಗೆ ಆದ್ದರಿಂದ ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋ ದಿನ. ಅದಕ್ಕೆ ಇವತ್ತೆಲ್ಲ ಬೆಳಿಗ್ಗೆ ನಾವೆಲ್ಲ ಸೇರಿ ಇವತ್ತು ಒಂದು ವಿಶೇಷ ಪೂಜೆ ನಮ್ಮ ಅಮ್ಮನಿಗೆ ಸಲ್ಲಿಸ್ತಾ ಏನು ಅವ್ರದ್ದು ಅವಧಿಗಿದೆ ಮುಂದಕ್ಕೆ ಅದು ಇನ್ನು ಯಾವ ಒಂದು ಅಡೆತಡೆ ಇಲ್ಲದೆ ಇನ್ನು ವಿಶೇಷವಾಗಿ ಇನ್ನು ಅಭಿವೃದ್ಧಿ ಕಡೆಗೆ ಅವರು ಯಾವತ್ತೂ ಅಭಿವೃದ್ಧಿ ಕಡೆಗೆ ಅವರು NSIಯಿಂದ ಕಾಲ, ZPಯಿಂದ ಕಾಲ ಹಾಗೂ MLA ಕಾಲ, ಮಿನಿಸ್ಟರ್ ಆಗೋ ಕಾಲ, KPCC ಅಧ್ಯಕ್ಷರು ಎಷ್ಟು ಶ್ರಮಿಸಿದಾರೋ ಇನ್ನೂ ಜಾಸ್ತಿ ಅವರು ಮುಖ್ಯಮಂತ್ರಿಗಳಾಗಿ ಶ್ರಮಿಸ್ತಾರೆ ನಮ್ಮ ಕರ್ನಾಟಕ ಜನತೆಗೆ ಅಂತ ಈ ಮೂಲಕ ತಿಳಿಸ್ತಾ, ಹಾಗೂ ಇನ್ನು ಮುಂದಿನದಲ್ಲಿ ಒಂದು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಅವರ ಒಂದು ವಿಶೇಷವಾಗಿ ಗಮನ ಇರುತ್ತೆ. ಯಾಕಂದರೆ ಅವರು ಈ ಜಿಲ್ಲೆಯ ಮಣ್ಣಿನ ಮಗ, ವಿಶೇಷವಾಗಿ ಗಮನ ಇರುತ್ತೆ ಅಂತ ಈ ಮೂಲಕ ತಿಳಿಸ್ತಾ ಅವ್ರಿಗೆ ನಾವೆಲ್ಲರೂ ಸೇರಿ ಸಂತಸದಿಂದ ಇವತ್ತು ಆಚರಿಸ್ತಾ ಇದ್ದೀವಿ. ಇವತ್ತು ಹಾಗೆ ಆ ಒಂದು ವಿಷಯದಲ್ಲಿ ಇವತ್ತು ಪ್ರತಿ ಒಂದು ಮನೆ ನಮ್ಮ ಪಂಚಾಯಿತಿಯ ಪ್ರತಿ ಮನೆಗೆ ಒಂದು ಸ್ವೀಟ್ ಬಾಕ್ಸ್ ಕೊಡೋ ಮೂಲಕ ಸಿಹಿ ಹಂಚಿ ಎಲ್ಲರೂ ಒಂದು ಜೋರಾಗಿ ಒಂದು ಸಂಭ್ರಮದ ವಾತಾವರಣ, ಈ ಸಂಭ್ರಮದ ವಾತಾವರಣದಲ್ಲಿ ಎಲ್ಲರೂ ಸೇರಿಕೊಂಡು ಖುಷಿಯಾಗಿ ಒಂದು ಜೋರಾಗಿ ಸಂಭ್ರಮ ಮಾಡ್ತಾಯಿದ್ದೀವಿ. ಇದೆಲ್ಲ ಸಂತೋಷದ ವಿಷಯ. ಅದಕ್ಕೆ ಇವತ್ತು ಬಂದಿರೋಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ಇವತ್ತು ನಾನು ನಮಿಸುತ್ತಾ ಹಾಗೂ ಏನು ಇವತ್ತು ನಮ್ಮ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ